PES team, please wait ಮಾಡಿ ಸ್ಟೇಜ್ ಮೇಲೆ ಒಂದು ನಿಮಿಷ. Miss Aditi will be gracing the event by giving the certificates to the PES college team for their wonderful performance. ಜೋರಾದ ಚಪ್ಪಾಳೆ ಬರಲಿ. ಹಂಸಲೇಖ ಅವರು ಕನ್ನಡ ಚಿತ್ರರಂಗದ ಒಬ್ಬ ಸಂಗೀತ ನಿರ್ದೇಶಕರು, ಗೀತ ರಚನಾಕಾರರು ಮತ್ತು ಸಂಭಾಷಣೆ ಬರಹಗಾರರು. ಇವರ ಮೂಲ ಹೆಸರು ಗಂಗರಾಜು ಮತ್ತು ಇವರು 1983ರಲ್ಲಿ ತ್ರಿವೇಣಿ ಚಿತ್ರದ ನೀನಾ ಭಗವಂತ ಹಾಡಿನ ಮೂಲಕ ಗೀತ ರಚನೆಕಾರರಾಗಿ ತಮ್ಮ ವೃತ್ತಿಪರ ಜೀವನವನ್ನು ಪ್ರಾರಂಭಿಸಿದರು. ಇವರು ನಾದಬ್ರಹ್ಮ ಎಂದೇ ಖ್ಯಾತರಾಗಿದ್ದಾರೆ ಮತ್ತು 300ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ಸಾಹಿತ್ಯ ಒದಗಿಸಿದ್ದಾರೆ. ಇವರು ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಂ ಭಾಷಾ ಚಿತ್ರಗಳಿಗೂ ಸಂಗೀತ ನೀಡಿದ್ದಾರೆ. ಅತ್ಯುತ್ತಮ ಸಂಗೀತ ನಿರ್ದೇಶಕ ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ಸಂಗೀತ ನಿರ್ದೇಶಕ ರಾಜ್ಯ ಪ್ರಶಸ್ತಿ ಮತ್ತು ಫಿಲಂ ಫೇರ್ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಪ್ರಶಸ್ತಿಗಳು ಪಡೆದಿದ್ದಾರೆ. ಇವತ್ತು ಈ ಆಡಿಟೋರಿಯಂ ಜೋರಾದ ಚಪ್ಪಾಳೆ ಬರಲಿ. ದಯವಿಟ್ಟು ನಮ್ಮ ಅಧ್ಯಕ್ಷರು ಕೃಷ್ಣೇಗೌಡರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಫಿಲ್ಮ್ ಚೇಂಬರ್ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತೀನಿ. ಕನ್ನಡ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊತೀನಿ. ಸಿರಿ ಟೀಮ್ ಮೆಂಬರ್ಸ್ ಎಲ್ಲರೂ ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊತೀನಿ. ಸಿರಿ ಟೀಮ್, ಬ್ಯಾಕ್ ಎಂಡ್ ಟೀಮ್, ಕೊರಿಯೋಗ್ರಾಫರ್ಸ್, ಮೇಕಪ್ ಆರ್ಟಿಸ್ಟ್, ಟೆಕ್ ಟೀಮ್, ಪ್ರೊಡಕ್ಷನ್ ಟೀಮ್, ಕೊರಿಯೋಗ್ರಾಫರ್ಸ್. ಚಪ್ಪಳೆ ಜೋರಾಗಿ ಹೊಡಿದು ಇಷ್ಟೇನಾ? ಸೌಂಡ ಬರ್ತಾ ಇದೆ. ಇಂಡಿಯನ್ ಸಾಹಿತ್ಯ ಲೋಕದ ದಿಗ್ಗಜರು ಅಂತ ಹೇಳ್ಬೋದು, ಮತ್ತೆ ಸಂಗೀತ ಲೋಕದ ದಿಗ್ಗಜರು ಅಂತ ಹೇಳ್ಬೋದು. ಅಂಥವ್ರಿಗೆ ಇನ್ನೊಂದ್ಸರಿ ಎದ್ದು ಬಿಟ್ಟು ಎಲ್ಲರೂ ಜೋರಾಗಿ ಚಪ್ಪಳೆ ಹೊಡಿ ನಮ್ಮ ಹಂಸಲೇಖ ಸರ್ಗೆ ದಯವಿಟ್ಟು. ಆಲ್ ಲೈಟ್ಸ್ ಆನ್ ಮಾಡಿ. ಇದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಹೆಮ್ಮೆಯ ಕಾರ್ಯಕ್ರಮ SVR 50. ಅದರ ಒಂದು ಭಾಗವಾಗಿ ಈ ಒಂದು ಫ್ಯಾಷನ್ ಶೋ ಇವ್ರೇನು ಮಾಡಿದ್ರು, ಇಡೀ ತಂಡಕ್ಕೆ ನಮ್ಮ ಪರವಾಗಿ ನಾವು ಧನ್ಯವಾದವನ್ನು ಹೇಳ್ತೀವಿ.